ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಸತಿ ಶಾಲಾ ಕಾಲೇಜುಗಳ ಪ್ರಥಮ PUC ದಾಖಲಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ 2026-27ನೇ ಶೈಕ್ಷಣಿಕ ಸಾಲಿಗಾಗಿ ಇಲ್ಲಿ ಪ್ರಥಮ PUCಗೆ ಇಲ್ಲಿ ಅಪ್ಲಿಕೇಶನ್ಗಳನ್ನು ಆಹ್ವಾನ ಮಾಡಲಾಗಿತ್ತು. ತಾವು ಕೂಡ ನೋಡಿರ್ತೀರಿ, ಇಲ್ಲಿ 23ನೇ ಏಪ್ರಿಲ್ 2026 ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಆಹ್ವಾನವನ್ನು ಮಾಡಲಾಗಿತ್ತು. ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದು ಆನ್ಲೈನ್ ಮೂಲಕವೇ ಇತ್ತು. ಹಾಗೂ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇತ್ತು ಅಂದರೆ ಇದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು. ನೀವುಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ರಿ. ಅದು ಕೊನೆಯ ದಿನಾಂಕ ಕೂಡ 29ನೇ ಏಪ್ರಿಲ್ ಅಂತ ಹೇಳಿದರು. ತಾವುಗಳು ಕೂಡ ಅಪ್ಲಿಕೇಶನ್ ಸಲ್ಲಿಸಿರ್ತೀರಿ. ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ 8ನೇ ಮೇ ಅಂತ ಹೇಳಿದರು. 8ನೇ ಮೇ 2026 ಅಂತ ಸೂಚಿಸಲಾಗಿತ್ತು. ಎರಡನೇ ಹಂತದ ಖಾಲಿ ಸ್ಥಾನಗಳು ಇಲ್ಲಿ ಖಾಲಿ ಸ್ಥಾನಗಳು ಎಷ್ಟಿದಾವೆ ಅನ್ನೋದು ಕೂಡ ಈ ವಿಡಿಯೋ ಮೂಲಕ ತಾವು ನೋಡ್ತಾ ಹೋಗ್ಬೋದು. ಒಟ್ಟು ಶಾಲಾ ಕಾಲೇಜುಗಳು ಎಷ್ಟಿದಾವೆ ಪ್ರಥಮ PUC ಅಂತ. ಅದೇ ರೀತಿಯಾಗಿ ಅಲ್ಲಿ ಒಟ್ಟು ಇರುವಂತಹ ಖಾಲಿ ಉಳಿದಿರುವ ಸ್ಥಾನಗಳು ಎರಡನೇ ಹಂತದಲ್ಲಿ ನೋಡ್ತಾ ಹೋದಾಗ 12ನೇ ಮೇ 2026ಕ್ಕೆ ಇಲ್ಲಿ ಅರ್ಜಿ ಅಂದರೆ ಇಲ್ಲಿ ಖಾಲಿ ಸೀಟುಗಳು ಎಷ್ಟಿದಾವೆ ಅಂತ ಇಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಇಲ್ಲಿ ಮೇ 12ಕ್ಕೆ ಅವಕಾಶ ನೀಡಲಾಗಿತ್ತು. ಮತ್ತು ಎರಡನೇ ಹಂತದ ಆಯ್ಕೆ ಪಟ್ಟಿ ಪ್ರಕಾರ ವಿದ್ಯಾರ್ಥಿಗಳ ಅಡ್ಮಿಷನ್ಗೆ ಇಲ್ಲಿ 19ನೇ ಮೇ 2026 ಅಂತ ತಿಳಿಸಲಾಗಿದೆ. ಹಾಗಾಗಿ ಇಲ್ಲಿ ಇದು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಾ ಇರೋದ್ರಿಂದ ತಾವುಗಳು ಏನು ಮಾಡಬೇಕು ಅಂದರೆ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ನಡೆಯುವುದಿಲ್ಲ. ತಾವುಗಳು ತಮಗೆ ಸಂಬಂಧಪಟ್ಟಂಥ ನಾನು ಈ ಲಿಸ್ಟಲ್ಲಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾವ್ಯಾವ ವಸತಿ ಶಾಲೆಗಳಿದಾವಂತ ಆ ಶಾಲೆಗಳಿಗೆ ಭೇಟಿ ಕೊಡ್ಬೇಕು. ತಾವು ಅಲ್ಲಿ ಭೇಟಿ ಕೊಟ್ಟು ಒಟ್ಟು ಎಷ್ಟು ವಸತಿ ಶಾಲೆಗಳಿದಾವಲ್ಲ ತಮಗೆ ಹತ್ತಿರದ ವಸತಿ ಶಾಲೆಗೆ ಹೋಗಿ ತಾವು ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಥವಾ ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ತಾವು ಅಲ್ಲಿ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತದೆ. ಯಾಕಂದರೆ ಇದು ಆನ್ಲೈನಲ್ಲಿ ಲಿಸ್ಟನ್ನು ಬಿಡೋದಿಲ್ಲ ಅವರು. ತಾವು ವಸತಿ ಶಾಲೆಗೆ ಹೋಗಬೇಕಾಗುತ್ತೆ. ಯಾಕಂದರೆ ಅವ್ರು ಬಿಟ್ಟ ವೇಳಾಪಟ್ಟಿ ಪ್ರಕಾರ ಇದು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವುದರಿಂದ ತಾವು ಅಲ್ಲಿಗೆ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಇರುತ್ತೆ, ಅಂದರೆ ಆಯಾ ಜಿಲ್ಲೆಯ ಸ್ಥಳೀಯ ಅಭ್ಯರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಇನ್ನು ಇತರ ಜಿಲ್ಲೆಗಳಿಗೆ ಇದ್ದಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವ್ರಿಗೆ 25% ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಏನಂದರೆ ಇಲ್ಲಿ ಕ್ರೈಸ್ ವಿದ್ಯಾರ್ಥಿಗಳು ಅಂದರೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ 50% ಸ್ಥಾನಗಳನ್ನು ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ 50%. ಇನ್ನು ಉಳಿದ 50% ಸ್ಥಾನಗಳನ್ನು ಕ್ರೈಸ್ ವಸತಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಮೆರಿಟ್ ಮೀಸಲಾತಿ ಹಾಗೂ ವಿದ್ಯಾರ್ಥಿಗಳ ಆದ್ಯತೆಯ ಆಧಾರದ ಮೇಲೆ ಅವರಲ್ಲಿರುವಂಥ ಶಾಲೆಗಳ ಆದ್ಯತೆಯ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಕ್ರೈಸ್ ಅಧೀನದಲ್ಲಿರುವಂತಹ ವಸತಿ ಶಾಲೆಗಳ ಪ್ರಥಮ PUC ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಅಥವಾ ಪೋಷಕರು ಅರ್ಜಿಯನ್ನು ಕೇವಲ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅಂತ ತಿಳಿಸಲಾಗಿತ್ತು. ಇಲ್ಲಿ ಅವರು ಏನೇನು ದಾಖಲೆಗಳನ್ನು ಸಲ್ಲಿಸಬೇಕಂತ ಕೂಡ ತಿಳಿಸಿದ್ದಾರೆ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಏನು ತಮ್ಮದು ಮೀಸಲಾತಿ ಯಾವ ಕಾಸ್ಟಲ್ಲಿ ಬರ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಆಧಾರ್ ಕಾರ್ಡ್ ನಕಲು ಪ್ರತಿ ಅಂದರೆ ಜೆರಾಕ್ಸ್ ಪ್ರತಿಯನ್ನು ಮತ್ತು ಗ್ರಾಮೀಣ ಅಥವಾ ನಗರ ಪ್ರದೇಶದಿಂದ ಪಡೆಯಲಾದಂತಹ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟನ್ನು ತಾವು ಸಲ್ಲಿಸಬೇಕಾಗುತ್ತದೆ. SSLC ಒಂದು ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡನ್ನು ಸಲ್ಲಿಸಬೇಕು. ಮತ್ತು ಏನಾದರೂ ತಾವು ಇಲ್ಲಿ ವಿಶೇಷ ವರ್ಗದವರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ದೃಢೀಕೃತ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಅನುವು ಮಾಡಿಕೊಡಲಿಕ್ಕೆ ಒಟ್ಟು 31 ವಸತಿ ಶಾಲೆಗಳನ್ನು ಉನ್ನತೀಕರಿಸಿದ್ದಾರೆ. ಅಂದರೆ SSLC ಇದ್ದಂಥ ಶಾಲೆಗಳನ್ನು 6ರಿಂದ 10ನೇ ಕ್ಲಾಸ್ ಇದ್ದಂಥ ಶಾಲೆಗಳನ್ನು ಮತ್ತು PUCಗೆ ಕಂಟಿನ್ಯೂ ಮಾಡಿದ್ದಾರೆ, ಅಂದರೆ ಅದನ್ನು ಉನ್ನತೀಕರಣ ಮಾಡಿದ್ದಾರೆ. ಹಾಗಾಗಿ ತಾವುಗಳು ಏನು ಮಾಡಬೇಕು, ಇಲ್ಲಿ ತಮಗೆ ಸಮೀಪವಿರುವಂತಹ ಒಂದು ಮೊರಾರ್ಜಿ PU ಕಾಲೇಜಿಗೆ ಹೋಗಿ ತಾವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತದೆ. ಯಾವ್ಯಾವ ಶಾಲೆಗಳಂತ ನಾನು ಈ ವಿಡಿಯೋ ಮೂಲಕ ಲಿಸ್ಟ್ ಹಾಕ್ತೀನಿ. ತಮಗೆ ಯಾವ ಸಮೀಪ ಅನಿಸುತ್ತೋ ಆ ಶಾಲೆಗೆ ಹೋಗಿ. ಈಗಾಗಲೇ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗಿರುವಂತಹ ಮಾಹಿತಿ ಇರುತ್ತದೆ ಮತ್ತು ಸೆಕೆಂಡ್ ಲಿಸ್ಟು ಇನ್ನೇನು ಇವತ್ತು ಈಗಾಗಲೇ ಸಮಯ ಇದೆ, 19ನೇ ಮೇ ಅಂತ ಹೇಳಿದ್ದಾರೆ. ತಾವು ಹೋಗಿ ಸಮೀಪದ ಒಂದು ವಸತಿ ಶಾಲೆಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಫಸ್ಟ್ ಲಿಸ್ಟಲ್ಲಿ ಆಯ್ಕೆ ಆಗದೇ ಇರುವಂಥವರು ನಾನು ಈ ಲಿಸ್ಟ್ನ ತಮಗೆ ಇಲ್ಲಿ ಸೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮೂಲಕ. ಹಾಗಾಗಿ ತಾವುಗಳು ಸಮೀಪದ ಶಾಲೆಗೆ ಹೋಗಿ ಎಲ್ಲ ಮಾಹಿತಿ ಪಡ್ಕೊಳ್ಳಿ. ಏನೇನು ದಾಖಲೆಗಳು ಬೇಕು, ಸೆಲೆಕ್ಟ್ ಆಗಿದ್ದಾರೆ ಇಲ್ವಾ ಅನ್ನೋ ಮಾಹಿತಿಯನ್ನು ಸಂಪೂರ್ಣ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮೂಲಕ. ಮತ್ತು ಇಲ್ಲಿ ಮೀಸಲಾತಿ ಬಗ್ಗೆ ನೋಡೋದಾದರೆ ಒಟ್ಟಾರೆಯಾಗಿರುವಂತಹ ವಸತಿ ಶಾಲೆಗಳಲ್ಲಿ ಯಾವ ರೀತಿ ಮೀಸಲಾತಿ ಇದೆ, ಯಾವ ರೀತಿ ಆಯ್ಕೆ ಪಟ್ಟಿದೆ ಅನ್ನೋದು ಕೂಡ ಈ ಮೂಲಕ ತಾವು ನೋಡ್ಬೋದು. PUC ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಒಟ್ಟಾರೆಯಾಗಿರುವಂತಹ ಶಾಲೆಗಳಲ್ಲಿ ಇಲ್ಲಿ
ಏನು ಅಂದರೆ ಮೊದಲನೇದಾಗಿ ನೋಡ್ತಾ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನ ಇರುವಂಥ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಶೇಕಡ 75ರಷ್ಟು, ಪ್ರವರ್ಗದವರಿಗೆ ಶೇಕಡ 10ರಷ್ಟು, ಹಿಂದುಳಿದ ವರ್ಗದವರಿಗೆ ಶೇಕಡ 15ರಷ್ಟು ಇದೆ. ಇನ್ನು ಪರಿಶಿಷ್ಟ ವರ್ಗಗಳ ಅಂದರೆ ಪರಿಶಿಷ್ಟ ಪಂಗಡಗಳ ಶಾಲೆಗಳಲ್ಲಿ ಶೇಕಡ 10ರಷ್ಟು ಪರಿಶಿಷ್ಟ ಜಾತಿಯವರಿಗೆ, ಶೇಕಡ 75ರಷ್ಟು ಪ್ರವರ್ಗದವರಿಗೆ ಮತ್ತು ಶೇಕಡ 15ರಷ್ಟು ಹಿಂದುಳಿದ ವರ್ಗದವರಿಗೆ. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರುವಂಥ ಕಾಲೇಜುಗಳಲ್ಲಿ ಶೇಕಡ 15ರಷ್ಟು ಪರಿಶಿಷ್ಟ ಜಾತಿ, ಶೇಕಡ 10ರಷ್ಟು ಪ್ರವರ್ಗ ಮತ್ತು ಹಿಂದುಳಿದ ವರ್ಗ ಶೇಕಡ 75ರಷ್ಟು. ಇನ್ನು ಸಾಮಾನ್ಯ ವರ್ಗದ ಕಾಲೇಜಿನಲ್ಲಿ ಶೇಕಡ 15ರಷ್ಟು ಪರಿಶಿಷ್ಟ ಜಾತಿಯವರಿಗೆ, ಪ್ರವರ್ಗ ಅವರಿಗೆ ಶೇಕಡ 10ರಷ್ಟು ಅಂದರೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡ 10ರಷ್ಟು, ಹಿಂದುಳಿದ ವರ್ಗದವರಿಗೆ ಶೇಕಡ 25ರಷ್ಟು, ಸಾಮಾನ್ಯ ವರ್ಗದವರಿಗೆ ಶೇಕಡ 50ರಷ್ಟು. ಇನ್ನು ಇಲ್ಲಿ ವಿಶೇಷ ವರ್ಗದವರಂದರೆ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ವಿದ್ಯಾರ್ಥಿಗಳಿಗೆ ಶೇಕಡ 10ರಷ್ಟು, ಅಂಗವಿಕಲ ಅಭ್ಯರ್ಥಿಗಳಿಗೆ ಶೇಕಡ 4ರಷ್ಟು, ದುರ್ಬಲ ವರ್ಗದವರಿಗೆ ಶೇಕಡ 3ರಷ್ಟು. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರ ಹೇಳಿದಾರವರು ಇಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ 2A, 2B, 3A, 3B ಅವರಿಗೆ ವಾರ್ಷಿಕ ಆದಾಯ 1 ಲಕ್ಷ ಇರಬೇಕು. ಪ್ರವರ್ಗ 1ಕ್ಕೆ ಸಂಬಂಧಪಟ್ಟವರಿಗೆ 2.5 ಲಕ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ವಾರ್ಷಿಕ ಆದಾಯ ಇರಬೇಕಾಗುತ್ತದೆ. ಇನ್ನು ಇಲ್ಲಿ 10ನೇ ತರಗತಿ ರಿಸಲ್ಟ್ ಪಾಸ್ ಆಗಿರ್ಬೇಕು ತಾವು. ಅದಕ್ಕೆ ಸಂಬಂಧಪಟ್ಟಾಗಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಸಂಘದ ವಸತಿ ಶಾಲೆಯಲ್ಲಿ 10ನೇ ತರಗತಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅರ್ಹರಿದ್ದು, ಪ್ರಥಮ PUC ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂಘದ ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ತಮಗೆ ಸಮೀಪದ ವಸತಿ ಶಾಲೆಗೆ ಹೋಗಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ತಮಗೆ ಈ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.